ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವರ್ಲ್ಡ್. ಡಿ ವಿ ಜಿ ಅವರಿಂದ ಜೀವನದ ಒಂದು ಪ್ರಮುಖ ಪಾಠನ ನಾವು ಕಲಿಬೇಕಂದ್ರೆ, ಯಶಸ್ಸು ಖಚಿತ ಅಲ್ಲದೆ ಇದ್ದರೂ ಸಹ ಯಾವುದೇ ಒಂದು ಸವಾಲುಗಳನ್ನು ನಾವು ಎದುರಿಸುವಾಗ, ಯಾವುದೇ ಒಂದು ಹೊಸ ಕೆಲಸಗಳನ್ನು ಮಾಡೋವಾಗ ಹುರುಪಿನಿಂದ ಮತ್ತು ಸಮಗ್ರತೆಯಿಂದ ಅದರಲ್ಲಿ ತೊಡಗಿಸ್ಕೋಬೇಕು. ಯಾಕಂದರೆ ಅವರ ಜೀವನದುದ್ದಕ್ಕೂ ಅವರು ಇದೇ ರೀತಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಯಶಸ್ಸು ಸಿಗುತ್ತೋ ಬಿಡುತ್ತೋ ಸೆಕೆಂಡರಿ, ಬಟ್ ನಾವು ಮಾಡೋ ಕೆಲಸದಲ್ಲಿ ಪರಿಪೂರ್ಣವಾಗಿ ಸಮಗ್ರವಾಗಿ ನಮ್ಮನ್ನು ತೊಡಗಿಸ್ಕೊಂಡಾಗ ಅದರಿಂದ ಯಶಸ್ಸು ಲಭಿಸ್ತಾ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಡಿ ವಿ ಜಿ ಅವರೇ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಹಾಗೆ ಡಿ ವಿ ಜಿ ಅವ್ರಿಗೆ ದೇವ್ರ ಮೇಲಿದ್ದಂತಹ ನಂಬಿಕೆ, ಅವರು ಒಂದು ದಿನಕ್ಕೂ ಪೂಜೆಯನ್ನು ಮಾಡದೇ ಇದ್ದರೂ ಸಹ ಅವರಲ್ಲಿದ್ದಂತಹ ಆಧ್ಯಾತ್ಮಿಕ ಜ್ಞಾನ ಮತ್ತು ಅವರ ದೇವರ ಮೇಲೆ ಅವರಿಗಿದ್ದಂತಹ ನಂಬಿಕೆಯನ್ನು ಈ ಒಂದು ಕಗ್ಗದಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿ ಇಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಈ ಕಗ್ಗವನ್ನು ಅರ್ಥೈಸಿ ಹೇಳೋದಾದರೆ, ಡಿ ವಿ ಜಿಯವರು ಈ ಕಗ್ಗದಲ್ಲಿ ದೇವರ ಒಂದು ಇರುವಿಕೆಯ ಬಗ್ಗೆ ಮಾತಾಡ್ತಾರೆ. ಅಂದರೆ ಈ ವಿಶ್ವಕ್ಕೆ, ಪ್ರಪಂಚಕ್ಕೆ ಬುನಾದಿಯಾಗಿರೋದು, ತಳಹದಿಯಾಗಿರೋದು ಶ್ರೀ ವಿಷ್ಣು ಭಗವಾನ್. ಈ ದೇವರು ಯಾವಾಗಲೂ ತನ್ನದೇ ಆದ ಒಂದು ಮಾಯಾಶಕ್ತಿಯಲ್ಲಿರ್ತಾನೆ. ಅಂದರೆ ಮಾಯಾಲೋಲ ಈ ವಿಷ್ಣು ಭಗವಾನ್. ಜನರ ಭಕ್ತಿ ಮತ್ತು ಪ್ರೀತಿಗಳಿಂದ ದೇವರು ಅನ್ನೋಂಥದ್ದಾಗಿದೆ. ಸರ್ವಕ್ಕೂ ಸರ್ವರಿಗೂ ಒಡೆಯ ಪರಬ್ರಹ್ಮ, ಈ ರೀತಿ ಎಲ್ಲ ನಂಬಿರೋದು ಜನಗಳು. ಅಂದರೆ ಜನರ ನಂಬಿಕೆಯಿಂದ ದೇವರು ಅನ್ನುವಂತಹ ಒಂದು ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣದಿದ್ದರೂ ಸಹ ಅಕ್ಕರೆಯಿಂದ ನಂಬಿರುವಂತಹ ಜನ ಮತ್ತು ಅವರ ಆ ಅಕ್ಕರೆಗೆ, ಆ ಪ್ರೀತಿಯಿಂದ ದೇವರು ಅನ್ನೋದನ್ನು ನಂಬಿರುವಂತಹ ಜನರ ಒಂದು ವಿಚಿತ್ರಕ್ಕೆ ನಮಿಸು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ದೇವರ ಬಗ್ಗೆ ಡಿ ವಿ ಜಿ ಅವ್ರಿಗಿದ್ದಂತಹ ಒಂದು ಆಧ್ಯಾತ್ಮಿಕವಾದ ನಂಬಿಕೆ, ಅದನ್ನು ಅವರು ಯಾವ ರೀತಿ ವಿಶ್ಲೇಷಣೆ ಮಾಡಿದ್ರು ಅನ್ನೋದನ್ನು ಈ ಕಗ್ಗದಲ್ಲಿ ನೋಡ್ಬೋದು.